everyone fine. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ಇದೀಗ ಬಗೆದಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಅನೇಕ ವಿಚಾರಗಳು ಇದರಲ್ಲಿ ಹೊರಗಡೆ ಬರ್ತಾ ಇದೆ. ಡಿಲೀಟ್ ಆಗಿರುವಂತಹ ಚಾಟ್ ಆಗಿರಬಹುದು, ಕಾಲ್ ರೆಕಾರ್ಡಿಂಗ್ಸ್ ಆಗಿರಬಹುದು, ಏನೆಲ್ಲ ಮಾತನಾಡಿದ್ರು ಆ ಡೇಟಾಗಳಿರಬಹುದು, ಎಲ್ಲವೂ ಕೂಡ ಈಗ ಅನಾವರಣ ಆಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಬಯಲಾಗ್ತಾ ಇದೆ ದರ್ಶನ್ನ ಕ್ರೂರ ರೂಪ. ಎಷ್ಟೊಂದು ಕ್ರೂರವಾಗಿ ರೇಣುಕಾಸ್ವಾಮಿಯ ಹತ್ಯೆಯಾಗಿತ್ತು, ಎಷ್ಟು ಅಮಾನವೀಯವಾಗಿ ಆತನನ್ನ ಹತ್ಯೆ ಮಾಡಿದ್ರು, ಎಲ್ಲವೂ ಕೂಡ ಈಗ ಅನಾವರಣ ಆಗ್ತಾ ಇದೆ. ಫೋನ್ ರಿಟ್ರೀವ್ನಲ್ಲಿ ಹೊರಬರ್ತಾ ಇದೆ ಫೋಟೋಸ್ ಮತ್ತು ಮೆಸೇಜಸ್ಗಳು. ರೇಣುಕಾಸ್ವಾಮಿ ಮಾಡಿದ್ದಂತಹ ಮೆಸೇಜ್ ಸಂಪೂರ್ಣವಾಗಿ ರಿವೀಲ್ ಆಗಿದೆ. ರೇಣುಕಾಸ್ವಾಮಿ ಏನೆಲ್ಲ ಮೆಸೇಜ್ ಮಾಡಿದ್ನಲ್ವೇ ಎಲ್ಲವೂ ಕೂಡ ಈಗ ರಿವೀಲ್ ಆಗ್ತಾ ಇದೆ. ಯಾಕಂದರೆ ಡಿಲೀಟ್ ಆಗಿರುವಂತಹ ವಾಟ್ಸಪ್ ಚಾಟ್ಗಳೆಲ್ಲವೂ ಕೂಡ ರಿಟ್ರೀವ್ ಆಗಿದೆ. ಪವಿತ್ರ ಹೆಸರಲ್ಲಿ ಮೆಸೇಜ್ ಮಾಡಿ ಖೆಡ್ಡಾಕೆ ಕೆಡವಿದ್ದ ಪವನ್, A3 ಆರೋಪಿಯಾಗಿದ್ದಂತಹ ಪವನ್ ಏನಿದ್ದ ಆತ ಪವಿತ್ರ ಹೆಸರಿನಲ್ಲಿ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡಿದ್ದ. ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡಿ ರೇಣುಕಾಸ್ವಾಮಿಯನ್ನು ಖೆಡ್ಡಾಕೆ ಕೆಡವುವಂತಹ ಕೆಲಸ ಮಾಡಿದ್ದ. ಯಾವೂರು, ಏನು, ಎತ್ತ, ಏನು ಕೆಲಸ ಮಾಡ್ತೀಯ, ಎಷ್ಟು ಸಂಬಳ, ಅದು ಇದು ಅಂತ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದ. ಅದಾದ ಬಳಿಕ ಕಿಡ್ನ್ಯಾಪ್ ಮಾಡಿ ರೇಣುಕಾಸ್ವಾಮಿಯನ್ನು ಶೆಡ್ಗೂ ಕೂಡ ಈ ಗ್ಯಾಂಗ್ ಕರೆತಂದಿತ್ತು. ವಿಡಿಯೋ, ಫೋಟೋ ಇದೆಲ್ಲ ಆಯ್ತೀಗ. ವಿಡಿಯೋ ಕೂಡ ಹೊರಬಂತು, ಫೋಟೋಗಳು ಕೂಡ ಸಿಕ್ತು. ಇದಾದ ಬಳಿಕ ಆಡಿಯೋಗಳಲ್ಲೂ ಕೂಡ ಸ್ಕೆಚ್ನ ಡೀಟೇಲ್ಸ್ಗಳಿದ್ದಾವೆ. ಕೆಲವು ಆಡಿಯೋಗಳು ಕೂಡ ಸಿಕ್ಕಿದ್ದಾವೆ. ಅಂದರೆ ಏನೆಲ್ಲ ಮೊಬೈಲ್ಗಳು ಸಿಕ್ಕಿತ್ತು, ಆರೋಪಿಗಳ ಒಂದು ಮೊಬೈಲ್ಗಳೇನು ಸಿಕ್ಕಿತ್ತು, ಆ ಮೊಬೈಲ್ಗಳನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದರು. ಅದಾದ ಬಳಿಕ ಕೆಲವು ಆಡಿಯೋಗಳನ್ನು, ಅದೇ ರೀತಿ ಮೆಸೇಜ್ಗಳನ್ನು ಮಾಡಿದರು. ಆ ಮೆಸೇಜ್ಗಳನ್ನು ಎಲ್ಲವನ್ನೂ ಕೂಡ ಡಿಲೀಟ್ ಮಾಡುವಂತಹ ಕೆಲಸ ಮಾಡಿದರು. ಫೋಟೋ ಕೂಡ ತಗೊಂಡಿದ್ರು. ಏನು ಫೋಟೋ ಕ್ಲಿಕ್ಕಿಸ್ಕೊಂಡಿದ್ರಲ್ವೇ ಆ ಫೋಟೋಗಳನ್ನು ಕೂಡ ಡಿಲೀಟ್ ಮಾಡಿದರು. ಆದರೆ ಡಿಲೀಟ್ ಮಾಡಿದ್ದಂತಹ ಎಲ್ಲ ಫೋಟೋ, ವಿಡಿಯೋ, ಆಡಿಯೋಗಳೇನಿತ್ತು, ಕರೆಯ ಒಂದು ರೆಕಾರ್ಡಿಂಗ್ಸು ಅಂದರೆ ಫೋನ್ ರೆಕಾರ್ಡಿಂಗ್ಸ್ ಏನಿತ್ತು, ಎಲ್ಲವನ್ನೂ ಕೂಡ ಈಗ ಪೊಲೀಸ್ ಅಧಿಕಾರಿಗಳು ರಿಟ್ರೀವ್ ಮಾಡಿದ್ದಾರೆ. FSLಗೆ ಎಲ್ಲ ಮೊಬೈಲ್ಗಳನ್ನು ಕಳಿಸಿದ್ರು. FSLನ ಮೂಲಕವಾಗಿ ಎಲ್ಲ ಒಂದು ಡೀಟೇಲ್ಸ್ಗಳನ್ನು, ಅಂದರೆ ಆಡಿಯೋ ಕಾಲ್ ರೆಕಾರ್ಡ್ ಆಗಿರಬಹುದು, ಫೋಟೋಗಳು, ವಿಡಿಯೋಗಳೇನು ಮಾಡ್ಕೊಂಡಿದ್ರು ಅದು ಎಲ್ಲವನ್ನೂ ಈಗ ರಿಟ್ರೀವ್ ಮಾಡುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದೆ. ಇನ್ನು ಪೊಲೀಸ್ ಅಧಿಕಾರಿಗಳು ಈಗ ಒಂದೊಂದೇ ಈ ಒಂದು ಇನ್ಫಾರ್ಮೇಷನ್ಗಳನ್ನು ರಿವೀಲ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮೆಸೇಜ್ ಮಾಡಿರುವಂಥದ್ದು, ಏನೆಲ್ಲ ಮೆಸೇಜ್ ಮಾಡಿದ್ದ, ಇನ್ನು ಏನೆಲ್ಲ ಮಾತನಾಡಿದ್ರು ಇವರು, ಪ್ಲ್ಯಾನ್ ಎಲ್ಲ ಏನೆಲ್ಲ ಮಾಡ್ಕೊಂಡಿದ್ರು. ಯಾಕಂದರೆ ಫೋನ್ ಕರೆಯಲ್ಲಿ ಮಾತನಾಡಿದ್ದೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಆ ರೆಕಾರ್ಡ್ಗಳು ಕೂಡ, ಕೆಲವು ರೆಕಾರ್ಡ್ಗಳು ಕೂಡ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಈ ಪ್ರಕರಣ, ಒಂದು ವೇಳೆ ಏನಾದರೂ ಈ ಪ್ರಕರಣದಲ್ಲಿ ಆಡಿಯೋ ರೆಕಾರ್ಡಿಂಗ್ಸ್ ಏನಾದರೂ ಸಿಕ್ಕಿದ್ದೇ ಆದರೆ ಆ ಸಂದರ್ಭದಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಎಲ್ಲರ ಸಂಕಷ್ಟ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಏನೆಲ್ಲ ಆ ಒಂದು ಆರೋಪ ಪಟ್ಟಿ ಸಿದ್ಧಪಡಿಸಿದ್ದಾರೆ, ಆ ಆರೋಪ ಪಟ್ಟಿಯಲ್ಲಿ ಇದ್ದಿದ್ದೆಲ್ಲವೂ ಕೂಡ ಸತ್ಯ ಅಂತ ಕೋರ್ಟ್ನಲ್ಲಿ ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ಆದರೆ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತಹ ಎವಿಡೆನ್ಸ್ಗಳು ಸಿಕ್ಕಿದ್ದಾವೆ. ಫೋಟೋ ಸಿಕ್ಕಿರುವಂಥದ್ದು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ರೇಣುಕಾಸ್ವಾಮಿ ಪರಿಪರಿಯಾಗಿ ಬೇಡ್ಕೊಳ್ತಾ ಇರುವಂತಹ ಫೋಟೋ, ರೇಣುಕಾಸ್ವಾಮಿ ಅಂಗಾತವಾಗಿ ನೆಲದ ಮೇಲೆ ಬಿದ್ದಿರುವಂತಹ ಒಂದು ಫೋಟೋ, ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ಏನೆಲ್ಲ ಮೆಸೇಜ್ ಮಾಡಿದ್ರು, ವಾಟ್ಸಪ್ನಲ್ಲಿ ಏನೆಲ್ಲ ಮೆಸೇಜ್ ಮಾಡಿದ್ರು, ಆ ಮೆಸೇಜ್ಗಳನ್ನು ಡಿಲೀಟ್ ಮಾಡುವಂತಹ ಕೆಲಸವನ್ನೂ ಕೂಡ ಮಾಡಿದ್ರು. ಅದೆಲ್ಲವನ್ನು ರಿಟ್ರೀವ್ ಮಾಡುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಎಲ್ಲೂ ಕೂಡ ವಾದ ಮಾಡೋದಕ್ಕಾಗಲ್ಲ. ಅಷ್ಟರ ಮಟ್ಟಿಗಿನ ಸ್ಟ್ರಾಂಗ್ ಆಗಿರುವಂತಹ ಎವಿಡೆನ್ಸ್ಗಳನ್ನು ಕಲೆ ಹಾಕುವಲ್ಲಿ ತನಿಖಾಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಇನ್ನು ಅನೇಕ ಫೋಟೋ ವಿಡಿಯೋಗಳನ್ನು ಇವರೆಲ್ಲರೂ ಕೂಡ ಡಿಲೀಟ್ ಮಾಡಿದರು. ಫೋಟೋ, ವಿಡಿಯೋ, ಇನ್ನು ಕಾಲ್ ರೆಕಾರ್ಡು ಏನೆಲ್ಲ ಇತ್ತು ಎಲ್ಲವನ್ನೂ ಡಿಲೀಟ್ ಮಾಡುವಂತಹ ಕೆಲಸ ಮಾಡಿದರು. ಮೊಬೈಲ್ಗಳನ್ನು ಕೂಡ ಫಾರ್ಮ್ಯಾಟ್ ಮಾಡುವಂತಹ ಕೆಲಸ ಮಾಡಿದರು. ರೇಣುಕಾಸ್ವಾಮಿಯ ಮೊಬೈಲ್ ಏನಿತ್ತು ಅದನ್ನೂ ಕೂಡ ಬಿಸಾಡುವಂತಹ ಕೆಲಸವನ್ನು ಕೂಡ ಮಾಡಿದರು. ಎವಿಡೆನ್ಸ್ಗಳನ್ನು ನಾಶ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದರು. ಆದರೆ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲನೂ ಕೂಡ, ಆ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಮತ್ತೆ ಕಲೆ ಹಾಕುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿ ಆಗಿದ್ದಾರೆ.